ವಿಜಯ್ ಒಬ್ಬ ಅನಾಥ. ಹಾರ್ಡ್ವೇರ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾ ಒಬ್ಬಂಟಿಯಾಗಿ ಬದುಕುತ್ತಿದ್ದವನು. ಅವನ ಜೀವನಕ್ಕೆ ಬೆಳಕಾಗಿ ಬಂದವಳು ಸ್ನೇಹ. ಸ್ನೇಹ ಶ್ರೀಮಂತ ಮನೆಯ ಹುಡುಗಿ, ಆದರೆ ಗುಣದಲ್ಲಿ ತುಂಬ ಸರಳ. ವಿಜಯ್ ಸ್ನೇಹಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದರೆ, ಅವಳು ಹಾಕುವ ಒಂದು ಇಷ್ಟದ ಡ್ರೆಸ್ಸಿಗಾಗಿ ಅವನು ತನ್ನ ಊಟದ ಹಣವನ್ನು ತಿಂಗಳುಗಟ್ಟಲೆ ಉಳಿಸಿರುತ್ತಾನೆ. ಸ್ನೇಹಳ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾದಾಗ ಅವಳು ಎಲ್ಲವನ್ನೂ ಬಿಟ್ಟು ವಿಜಯ್ ಜೊತೆ ಬರುತ್ತಾಳೆ. ಇಬ್ಬರೂ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಸಂಸಾರ ಶುರು ಮಾಡುತ್ತಾರೆ. ವಿಜಯ್ ಅವಳನ್ನು ರಾಣಿಯಂತೆ ನೋಡಿಕೊಳ್ಳಲು ಹಗಲು ರಾತ್ರಿ ದುಡಿಯುತ್ತಾನೆ. ನನ್ನ ನಂಬಿ ಬಂದಿರೋ ಜೀವಕ್ಕೆ ಯಾವತ್ತೂ ಕಣ್ಣೀರು ಹಾಕಿಸಲ್ಲ ಎಂಬುದು ಅವನ ಪ್ರತಿಜ್ಞೆ. ಕಾಲ ಉರುಳಿದಂತೆ ಸ್ನೇಹಳಿಗೆ ಬಡತನದ ಬೇಸರ ಶುರುವಾಗುತ್ತದೆ. ಹಳೆಯ ಶ್ರೀಮಂತ ಜೀವನದ ಮೇಲೆ ಆಸೆ ಚಿಗುರುತ್ತದೆ. ಈ ಸಮಯದಲ್ಲಿ ಅವಳಿಗೆ ಕಾಲೇಜಿನ ಹಳೆಯ ಗೆಳೆಯ ರೋಹನ್ ಸಿಗುತ್ತಾನೆ. ಸ್ನೇಹ ಮೆಲ್ಲನೆ ವಿಜಯ್ನಿಂದ ದೂರವಾಗುತ್ತಾಳೆ. ವಿಜಯ್ ಮನೆಗೆ ತಂದ ಪ್ರೀತಿಯ ಉಡುಗೊರೆಗಳು ಅವಳಿಗೆ ಕೀಳಾಗಿ ಕಾಣುತ್ತವೆ. ವಿಜಯ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ನೇಹ ಫೋನ್ನಲ್ಲಿ ರೋಹನ್ ಜೊತೆ ನಗುತ್ತಿರುವುದನ್ನು ಕಂಡು ಅನುಮಾನ ಪಡುತ್ತಾನೆ. ಆದರೆ ಅವಳ ಮೇಲಿನ ಅತಿಯಾದ ನಂಬಿಕೆಯಿಂದ ಸುಮ್ಮನಿರುತ್ತಾನೆ. ಒಂದು ದಿನ ಸ್ನೇಹ ಮನೆಯಲ್ಲಿದ್ದ ವಿಜಯ್ನ ಉಳಿತಾಯದ ಹಣ ಮತ್ತು ಅವನಿಗಿದ್ದ ಒಂದೇ ಒಂದು ಸಣ್ಣ ಸೈಟಿನ ಪೇಪರ್ಗಳನ್ನು ತೆಗೆದುಕೊಂಡು ರೋಹನ್ ಜೊತೆ ಓಡಿ ಹೋಗುತ್ತಾಳೆ. ಹೋಗುವಾಗ ಒಂದು ಚೀಟಿ ಇಡುತ್ತಾಳೆ. ನಿನ್ನ ಈ ಬಡತನದ ಪ್ರೀತಿ ಸಾಕು ವಿಜಯ್. ನನಗೆ ಬೇಕಿರುವುದು ಐಶ್ವರ್ಯ. ನಿನ್ನ ಜೊತೆ ಇರೋದಕ್ಕಿಂತ ಸಾಯುವುದೇ ಲೇಸು. ವಿಜಯ್ ಹುಚ್ಚನಂತಾಗುತ್ತಾನೆ. ಅನಾಥನಾಗಿದ್ದ ಅವನಿಗೆ ಸಿಕ್ಕ ಒಂದೇ ಒಂದು ಪ್ರಪಂಚ ಸ್ನೇಹ ಆಗಿದ್ದಳು. ಅವಳು ಹೋದ ಮೇಲೆ ಅವನಿಗೆ ಬದುಕೇ ಬೇಡವೆನಿಸುತ್ತದೆ. ಆದರೆ ವಿಧಿ ಆಟ ಬೇರೆ ಇತ್ತು. 2 ವರ್ಷಗಳ ನಂತರ ಸ್ನೇಹಳನ್ನು ರೋಹನ್ ಮೋಸ ಮಾಡಿ ಹಣ ಕಿತ್ತುಕೊಂಡು ಅವಳನ್ನು ಬೀದಿಗೆ ತಳ್ಳಿರುತ್ತಾನೆ. ಸ್ನೇಹಳಿಗೆ ಈಗ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್ ಇರುವುದು ಪತ್ತೆಯಾಗುತ್ತದೆ. ಅವಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುತ್ತಾಳೆ. ಯಾರೋ ಅಪರಿಚಿತರು ಅವಳ ಆಸ್ಪತ್ರೆ ಖರ್ಚನ್ನು ಭರಿಸುತ್ತಿರುತ್ತಾರೆ. ಸ್ನೇಹ ಅಂದುಕೊಳ್ಳುತ್ತಾಳೆ, ರೋಹನ್ ಮನಸ್ಸು ಬದಲಾಗಿ ವಾಪಸ್ ಬಂದಿದ್ದಾನೆ ಎಂದು. ಅವಳು ಚಿಕಿತ್ಸೆ ಮುಗಿಸಿ ಚೇತರಿಸಿಕೊಳ್ಳುತ್ತಾಳೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಾಗ ಆ ಅಪರಿಚಿತ ಯಾರು ಎಂದು ನೋಡಲು ಹೋಗುತ್ತಾಳೆ. ಸ್ನೇಹ ಹಳೆಯ ಮನೆಗೆ ಹೋಗುತ್ತಾಳೆ. ಅಲ್ಲಿ ವಿಜಯ್ ಇರುವುದಿಲ್ಲ. ಅಲ್ಲಿ ಅವನ ಗೆಳೆಯ ಸಿಗುತ್ತಾನೆ. ಅವನು ಸ್ನೇಹಳ ಕೈಗೆ ಒಂದು ಪತ್ರ ಮತ್ತು ಒಂದು ಕೀಲಿ ಕೊಡುತ್ತಾನೆ. ಸ್ನೇಹಳಿಗೆ ಬೇಕಾದ ಆಪರೇಷನ್ಗಾಗಿ ವಿಜಯ್ ತನ್ನ ಒಂದು ಕಿಡ್ನಿಯನ್ನು ಮಾರಿರುತ್ತಾನೆ ಮತ್ತು ಉಳಿದ ಹಣಕ್ಕಾಗಿ ತನ್ನನ್ನೇ ತಾನು ಮೆಡಿಕಲ್ ರಿಸರ್ಚ್ಗೆ ಒಪ್ಪಿಸಿಕೊಂಡಿರುತ್ತಾನೆ. ಹಣ ಹೊಂದಿಸುವ ಆತುರದಲ್ಲಿ ಅವನು ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿರುತ್ತಾನೆ. ಸ್ನೇಹ, ನಿನಗೆ ಐಶ್ವರ್ಯ ಬೇಕಿತ್ತಲ್ವಾ? ನನ್ನ ಹತ್ತಿರ ಅಷ್ಟೊಂದು ಹಣ ಇರಲಿಲ್ಲ. ಅದಕ್ಕೆ ನನ್ನ ಈ ಪ್ರಾಣದ ಮೂಲಕ ನಿನಗೆ ಹೊಸ ಜೀವನ ಕೊಡುತ್ತಿದ್ದೀನಿ. ನೀನು ಹೋದಾಗ ನಿನಗೆ ನನ್ನ ಬಡತನ ಕಂಡಿರಬಹುದು. ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿ ಮಾತ್ರ ಕಂಡಿತು. ಈಗ ನಿನ್ನ ಆರೋಗ್ಯ ಸರಿಯಾಗಿದೆ ಅಲ್ವಾ? ಇನ್ಮೇಲಾದರೂ ಯಾರಿಗೂ ಮೋಸ ಮಾಡಬೇಡ. ನಾನಿಲ್ಲದಿದ್ದರೂ ನನ್ನ ಈ ಉಸಿರು ನಿನ್ನೊಳಗೆ ಇರುತ್ತೆ. ಸ್ನೇಹ ಕಿರುಚುತ್ತಾ ಅಳುತ್ತಾಳೆ. ವಿಜಯ್ನ ಫೋಟೋ ಹಿಡಿದು ಮಣ್ಣಿನಲ್ಲಿ ಬಿದ್ದು ಹೊರಲಾಡುತ್ತಾಳೆ. ಅವಳು ಬಯಸಿದ ಶ್ರೀಮಂತಿಕೆ ಅವಳ ಕೈಯಲ್ಲಿರುತ್ತದೆ. ಆದರೆ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜೀವ ಮಣ್ಣಾಗಿರುತ್ತದೆ. ಸ್ನೇಹಿತರೆ, ಈ ಕತೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದರೆ ಹಾಗೂ ಸತ್ಯವಾದ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಜೀವನದಲ್ಲಿ ನಂಬಿಕೆ ಅನ್ನೋದು ಒಂದು ಗಾಜಿನಂತೆ. ಒಮ್ಮೆ ಒಡೆದರೆ ಮತ್ತೆ ಜೋಡಿಸುವುದು ಕಷ್ಟ. ಇಂತಹ ಹೃದಯಸ್ಪರ್ಶಿ ಮತ್ತು ಜೀವನದ ಕಹಿ ಸತ್ಯಗಳನ್ನು ತಿಳಿಸುವ ಕಥೆಗಳಿಗಾಗಿ ನಮ್ಮ ಕನ್ನಡ ಲೈಫ್ ಸ್ಟೋರಿ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.